ಅಂತೇಳಿ ಪಾಕಿಸ್ತಾನ ಅಫ್ಘಾನಿಸ್ತಾನ ಮೇಲೆ ಏರ್ ಸ್ಟ್ರೈಕ್ ಮಾಡಿ ಪಾಪ ಹೆಣ್ಮಕ್ಳು ಮಕ್ಕಳು ಹೆಂಗಸರು ಸಿವಿಲಿಯನ್ಸ್ ನಾಚಿಕೆ ಆಗಬೇಕು ಈ ಮನಸ್ಥಿತಿಗೆ. ಅವ್ರು ಮಾತನಾಡೋ ಸಂದರ್ಭದಲ್ಲೇನೆ ನಾವು ಮತ್ತೊಮ್ಮೆ ಬಹ್ರೇನ್ ನಿಂದ ನೇರ ಪ್ರಸಾರದಲ್ಲಿ ಸಬ್ರೀನ್ ಅವ್ರು ನಮಗೆ ತೋರಿಸ್ತಾ ಇದ್ದಾರೆ, ಮಿನಿಟ್ ಬೈ ಮಿನಿಟ್ ಒಂದೊಂದು ನಿಮಿಷಕ್ಕೂ ಕೂಡ ಒಂದೊಂದು ಮಿಸೈಲ್ಗಳು ಅವ್ರು ನಿಂತಿರೋ ಜಾಗದಲ್ಲೇನೆ ಹಾರಾಟ ಆಗ್ತಾ ಇರೋದು, ಸ್ಫೋಟಗಳಾಗ್ತಾ ಇದೆ, ಅದನ್ನ ನಿರಂತರವಾಗಿ ತೋರಿಸ್ತಾ ಇದ್ದಾರೆ. ಈಗಲೂ ಕೂಡ ನಾವು ಚರ್ಚೆ ಪ್ರಾರಂಭ ಮಾಡಿ ಸರಿಸುಮಾರು 5 ನಿಮಿಷ ಆಯ್ತು. 5 ನಿಮಿಷದಲ್ಲೇ ನನಗೆ ಗೊತ್ತಿರೋ ಹಾಗೆ 4-5 ಮಿಸೈಲ್ಗಳು ಅದೇ ಜಾಗದಲ್ಲಿ ನಾವು ಗಮನಿಸಿದ್ವಿ. ಎಸ್, ನಾವು ಗಮನಿಸ್ತಾ ಇದೀವಿ. ನಾನು ರಾಜೀವ್ ಸರ್ನ ಮಾತನಾಡಿಸ್ಲಿಕ್ಕೆ ಮುಂಚೆ ಗಿರೀಶ್ ಸರ್, ಮೋದಿ ಅವರ ವಿಸಿಟ್ ಬಗ್ಗೆ ಬಹುಶಃ ಇದು ಕಡೆ ಪ್ರಶ್ನೆ ನಂದು ಈ ಚರ್ಚೆಯಲ್ಲಿ. ಅದಾದ ನಂತರ ಈ ಯುದ್ಧದ ಪರಿಣಾಮಗಳ ಬಗ್ಗೆ ನೇರವಾಗಿ ಮಾತನಾಡೋಣ. ಇಸ್ ದೇರ್ ಎನಿಥಿಂಗ್ ರಿಲೇಟೆಡ್ ಟು ಮೋದಿಸ್ ವಿಸಿಟ್ ಟು ಇಸ್ರೇಲ್ ಅಂಡ್ ದಿಸ್ ಥಿಂಗ್? ಮೋದಿ ಅವರು ಇಸ್ರೇಲ್ಗೆ ಹೋಗಿ ಬಂದದ್ದಕ್ಕೂ ಈ ಯುದ್ಧಕ್ಕೂ ಏನಾದ್ರೂ ಸಂಬಂಧ ಇದೆಯಾ? ಯುದ್ಧಕ್ಕೂ ಮೋದಿ ಅವ್ರ ವಿಸಿಟ್ಗೂ ಯಾವ ಸಂಬಂಧವೂ ಇಲ್ಲ. ಬಟ್ ಮೋದಿ ಅವ್ರ ವಿಸಿಟು ಅವಶ್ಯಕತೆ ಇತ್ತು. ಯಾಕಂದರೆ ನಾವು ಡಿಫೆನ್ಸ್ ಬಗ್ಗೆ ಭಾಳನೇ ವಿ ಆರ್ ಟ್ರೈಂಗ್ ಟು ಇಂಪ್ರೂವೈಸ್ ಅವ್ರ ಟೆಕ್ನಾಲಜಿ ತಗೋತಾ ಇದ್ದೀವಿ. ಇನ್ಫ್ಯಾಕ್ಟ್ 1 ಮಿಲಿಯನ್ ಇತ್ತು 2013-14 ಟುಡೇ ವಿ ಆರ್ ನಿಯರ್ಲಿ $193 million ಅಷ್ಟು ನಾವು ಅವರಿಂದ ಆಮದು ಮಾಡ್ಕೋತಾ ಇದ್ದೀವಿ ಡಿಫೆನ್ಸ್ ಪ್ರಾಡಕ್ಟ್ಸು. ಅವರಿಂದ ಬರಾಕ್ ಆಗಿರ್ಬೋದು, ಅವರಿಂದ ಕೆಲವು ಮಿಸೈಲ್ಸ್ಗಳು, ಹ್ಯಾಮರ್ ಮಿಸೈಲ್ಸ್, ಅಫ್ಕೋರ್ಸ್ ದಟ್ ಈಸ್ ಎ ಫ್ರೆಂಚ್. ಅಫ್ಕೋರ್ಸ್ ದೇರ್ ಆರ್ ಲಾಟ್ ಆಫ್ ಮಿಸೈಲ್ಸ್ ವಾಟ್ ವಿ ಆರ್ ಪರ್ಚೇಸಿಂಗ್ ಫ್ರಮ್ ಇಸ್ರೇಲ್ ಆ್ಯಂಡ್ ಆಲ್ಸೋ ಜಾಯಿಂಟ್ ಪ್ರೊಡಕ್ಷನ್ ಮಾಡೋಕ್ಕೂ ಒಪ್ಕೊಂಡಿದ್ದೀವಿ. ಇಟ್ ಈಸ್ ನಾಟ್ ಟೆಕ್ನಾಲಜಿ ಟ್ರಾನ್ಸ್ಫರ್, ಇಟ್ ಇಸ್ ಅ ಜಾಯಿಂಟ್ ಪ್ರೊಡಕ್ಷನ್. ಸೊ ಆದ್ದರಿಂದ ಅವ್ರ ಟೆಕ್ನಾಲಜಿ ತಗೊಳ್ಳೋಕ್ಕೋಸ್ಕರ ಪ್ಲಸ್ ಡಿಫೆನ್ಸಲ್ಲಿ ಇಂಪ್ರೂವೈಸೇಷನ್ನು, ಆಮೇಲೆ ತುಂಬ ಅಗ್ರಿಕಲ್ಚರ್ ಆಗಲಿ ಬೇಕಾದಷ್ಟು ವರ್ಟಿಕಲ್ಸಲ್ಲಿ ಡೆವಲಪ್ಮೆಂಟ್ ಅವರ ಟೆಕ್ನಾಲಜಿನ ಬಳಸ್ಕೊಂಡು ಹೆಲ್ಪ್ಗೋಸ್ಕರ ಮೋದಿಯವರು ಹೋಗಿದ್ದು. ಸೊ ಮೋದಿಯವರು ಹೋಗಿರೋದ್ರಿಂದ ಈ ವಾರ್ ಸ್ಟಾರ್ಟ್ ಆಯಿತು ಅಂತ ಅಲ್ಲ. ಮೋದಿ ಈಸ್ ಫಾರ್ ಬೋತ್ ದ ಕಂಟ್ರೀಸ್. ಮೋದಿ ಈಸ್ ಮಿಡಲ್ ಫಾರ್, ಅಂದರೆ ಈ ಆಲ್ವೇಸ್ ಸಪೋರ್ಟ್ಸ್ ದಿ ಡ್ಯುಯಲ್ ಸ್ಟೇಟ್ ಪಾಲಿಸಿ. ಅಂದರೆ ಪ್ಯಾಲಿಸ್ಟೈನೇ ಬೇರೆ ಇರಲಿ, ಅಂದರೆ ಗಾಜಾ ಪ್ಯಾಲಿಸ್ಟೈನ್ ಬೇರೆ ಇರಲಿ, ಮತ್ತು ಇಸ್ರೇಲ್ ಬೇರೆ ಇರಲಿ, ಪೀಸ್ ಯಾವಾಗಲೂ ಅಲ್ಲಿ ಎಸ್ಟಾಬ್ಲಿಷ್ ಆಗಲಿ. ನಮ್ಗೆ ಇರಾನೂ ಬೇಕು, ಇಸ್ರೇಲು ಬೇಕು. ಸೊ ಮೋದಿ ಈಸ್ ಎ ವೆರಿ ನ್ಯೂಟ್ರಲ್ ಸ್ಟ್ಯಾಂಡ್ ಇದರಲ್ಲಿ. ಸರಿ, ನಾನು ರಾಜೀವ್ ಸರ್ ಇಂದ ಈ ಯುದ್ಧಕ್ಕೆ ಸಂಬಂಧಪಟ್ಟ ಕೆಲ ಪ್ರಶ್ನೆಗಳನ್ನು ಕೇಳಲಿಕ್ಕೆ ಪ್ರಾರಂಭ ಮಾಡ್ತೀನಿ. ರಾಜೀವ್ ಸರ್, ನನ್ನ ಧ್ವನಿ ತಲುಪ್ತಾ ಇದ್ರೆ, ನಾನು ಶುರುವಲ್ಲೇ ಹೇಳ್ತಾ ಇದ್ದ ಹಾಗೆ ಕೇವಲ ಇಸ್ರೇಲ್ ಇರಾನ್ಗೆ ಮಾತ್ರ ಸೀಮಿತವಾಗಿಲ್ಲ, 10ಕ್ಕೂ ಹೆಚ್ಚು ದೇಶಗಳಿಗೆ ನೇರವಾಗಿ ಯುದ್ಧದ ಪರಿಣಾಮ ಬೀರ್ಲಿಕ್ಕೆ ಪ್ರಾರಂಭ ಆಗ್ಬಿಟ್ಟಿದೆ. ನಾವು ಬಹ್ರೇನ್ನಿಂದ ನೇರ ಪ್ರಸಾರದಲ್ಲಿ ದೃಶ್ಯವನ್ನ ಗಮನಿಸ್ತಾ ಇದ್ದೀವಿ, ಅಲ್ಲೂ ಕೂಡ ಕ್ಷಿಪಣಿಗಳ ದಾಳಿ ಆಗ್ತಾ ಇದೆ. ಬೇಸಿಕಲಿ ಇರಾನ್ ನೇರವಾಗಿ ಹೇಳ್ಬಿಟ್ಟಿದೆ, ಮಿಡಲ್ ಈಸ್ಟ್ ನಲ್ಲಿ ಇರ್ತಕ್ಕಂಥ ಅಮೆರಿಕಾದ ಅಷ್ಟೂ ಸೇನಾ ನೆಲೆಯನ್ನ ನಾವು ಧ್ವಂಸ ಮಾಡ್ತೀವಿ ಅಂತ ಹೇಳಿ. ಇದು 3ನೇ ಮಹಾಯುದ್ಧ ಅಂತ ಹೇಳಿ ನಾವು ಪರಿಗಣನೆ ಮಾಡ್ಬೋದಾ ಅನ್ನೋದು ನನ್ನ ಮೊದಲ ಪ್ರಶ್ನೆ. ನಮಸ್ಕಾರ. ಇದು 3ನೇ ಮಹಾಯುದ್ಧ ಈಗ ಶುರುವಾಗಿಲ್ಲ. ಫೆಬ್ರವರಿ 24, 2022 ಶುರುವಾಗೋದು, ಘೋಷಣೆ ಆಗಿಲ್ಲ ಅಷ್ಟೇ. 24 ಫೆಬ್ರವರಿ 2022 ವೆನ್ ರಷ್ಯಾ ಯಾವಾಗ ನ್ಯಾಟೋ ಇನ್ನ ಈಸ್ಟ್ವರ್ಡ್ ಎಕ್ಸ್ಪ್ಯಾನ್ಷನ್ ನ ವಿರುದ್ಧವಾಗಿ ತನ್ನ ಮಿಲಿಟರಿ ಕ್ಯಾಂಪೇನ್ ಶುರು ಮಾಡ್ತೋ, ಅಂದೇ ವಿಶ್ವಯುದ್ಧ 3ನೇ ವಿಶ್ವಯುದ್ಧ ಶುರುವಾಗಿದೆ. ಇದು ಒಂದು ಯುದ್ಧ ಅಂದ್ರೆ ಅದು ಬರೀ ಕೈನೆಟಿಕ್ ವಾರ್ ಆಗ್ಬೇಕು ಅಂತ ಏನಿಲ್ಲ. ಅದರಲ್ಲಿ ಡಿಫ್ರೆಂಟ್ ಸ್ಪಿಯರ್ಸ್ ಇದೆ. ಸೈಬರ್ ಸ್ಪಿಯರ್ ಇದೆ, ಸ್ಪೇಸ್ ಒಂದು ಸ್ಪಿಯರ್ ಇದೆ, ನಿಮ್ದು ಎಕನಾಮಿಕ್ ಸ್ಪಿಯರ್ ಇದೆ. ಈ ಎಲ್ಲಾ ಕ್ಷೇತ್ರಗಳಲ್ಲೂ ಆಗ್ಲೇ ಬಹುತೇಶ ವೆಸ್ಟರ್ನ್ ಕಂಟ್ರೀಸು ಮತ್ತೆ ರಷ್ಯಾದು ಯುದ್ಧ ನಡೀತಾ ಇದೆ. ಸುಮಾರು 57 ದೇಶಗಳು ಯುಕ್ರೇನ್ ಸಪೋರ್ಟ್ ಮಾಡಿ ದೇ ಆರ್ ಫೈಟಿಂಗ್ ವಿತ್ ಮೆಟೀರಿಯಲ್ ಅಂಡ್ ಫಂಡ್ಸ್ ಅಗೇನ್ಸ್ಟ್ ರಷ್ಯಾ. ಸೊ ವಿಶ್ವ ಯುದ್ಧ ಆಗ್ಲೇ ಶುರುವಾಗಿದೆ, ಅದ್ರ ಘೋಷಣೆ ಆಗಿಲ್ಲ ಅಷ್ಟೆ. ಅದಕ್ಕೆ ಸಂಬಂಧಪಟ್ಟಂಗೆ ಈ ಇರಾನ್ ಇಂದು ಇನ್ನೊಂದು ಚಾಪ್ಟರ್ ಅಷ್ಟೇ, ಇನ್ನೊಂದು ಫ್ರಂಟ್ ಓಪನ್ ಆಗ್ತದೆ. ಸೊ ನಿಮ್ಮ ಮೊದಲನೇ ಪ್ರಶ್ನೆಗೆ ಇದು 3ನೇ ವಿಶ್ವಯುದ್ಧನ ಆಗ್ಲೇ ಶುರುವಾಗಿದೆ. ಒಂದೇ ಸಲ ಎಲ್ಲಾ ಕಡೆ ಶುರುವಾಗಲ್ಲ, ಫೇಸಸ್ ನಲ್ಲಿ ಫ್ರಂಟೇಜ್ ಓಪನ್ ಆಗ್ತದೆ. ಮೊದಲು ಫ್ರಂಟ್ ಯುರೋಪ್ ನಲ್ಲಿ ಓಪನ್ ಆಯ್ತು, ಈಗ ಮಿಡ್ಲ್ ಈಸ್ಟ್ ಅಲ್ಲಿ ಓಪನ್ ಆಗಿದೆ, ಮುಂದೆ ಬೇರೆ ಕಡೆನೂ ಆಗುತ್ತೆ. ಇದು ನಿಲ್ಲಿಲ್ಲ. ಈ ಸೇನಾ ನೆಲೆಗಳನ್ನ ನಾವು ಧ್ವಂಸ ಮಾಡ್ತೀವಿ ಅಂತ ಹೇಳಿರುವ ಇರಾನ್ನ ಘೋಷಣೆ ಪ್ರಾಕ್ಟಿಕಲಿ ಹೌ ಮಚ್ ಪಾಸಿಬಲ್? ಯಾಕಂದ್ರೆ ಆಲ್ಮೋಸ್ಟ್ ಸುನ್ನಿ ಅರಬ್ ನೇಷನ್ಗಳಲ್ಲಿ ಈಗ ಆಲ್ರೆಡಿ ಹೈ ಅಲರ್ಟ್ ಇದೆ. ಕತಾರ್ ಆಗಿರ್ಬೋದು, ಸೌದಿ ಅರೇಬಿಯಾ, UAE ಎಲ್ಲಾ ಕಡೆ ಅಲರ್ಟ್ ಇದೆ. ಬಟ್ ಈ ಇರಾನ್ನ ದಾಳಿಯನ್ನ ವಿತ್ಸ್ಟ್ಯಾಂಡ್ ಮಾಡುವಷ್ಟು ಕೇಪಬಿಲಿಟಿ ಅನ್ನೋ ದೃಷ್ಟಿಯಲ್ಲಿ ನೋಡಿದಾಗ ಹೇಗಿದೆ ಸರ್ ಪಾಸಿಬಿಲಿಟಿ? ನೋಡಿ, ಇರಾನ್ ಇಸ್ ಎ ಸಿಗ್ನಿಫಿಕೆಂಟ್ ಮಿಲಿಟರಿ ಪವರ್. ಅದು ವೆನೆಜುವೆಲಾ ಅಲ್ಲ.
ಸೊ ಅದು ಸಿಗ್ನಿಫಿಕೆಂಟ್ ಮಿಲಿಟರಿ ಪವರ್ ಅಂತಂದ್ರೆ ಇಟ್ ಹಸ್ ಗಾಟ್ ಟ್ರಿಮೆಂಡಸ್ ಸ್ಟ್ರೆಂತ್ ಇನ್ ಮಿಸೈಲ್ ಅಂಡ್ ಡ್ರೋನ್ ಟೆಕ್ನಾಲಜಿ. ಹಾಗಾಗಿ ಅದು ಅಟ್ಯಾಕ್ ಮಾಡಬಹುದು ಅಗೇನ್ಸ್ಟ್ ಆಲ್ ದ US ಬೇಸಸ್ ವಿಚ್ ಆರ್ ಇನ್ ದ ಮಿಡ್ಲ್ ಈಸ್ಟ್. ಆಮೇಲೆ ಇವತ್ತು ಟೆಕ್ನಾಲಜಿ ಹೇಗಿದೆ ಅಂದ್ರೆ ದ ಅಟ್ಯಾಕರ್ ಆಲ್ವೇಸ್ ಹ್ಯಾಸ್ ದ ಅಡ್ವಾಂಟೇಜ್ ಬಿಕಾಸ್ ಡಿಫೆಂಡರ್ಗೆ ಎಕನಾಮಿಕ್ಸ್ ಆಫ್ ಸ್ಕೇಲ್ ಇರಲ್ಲ ಮತ್ತೆ ಲಾಜಿಸ್ಟಿಕ್ಸ್ ಡಿಸ್ಅಡ್ವಾಂಟೇಜ್ ಇರುತ್ತೆ. ಒಂದು ವೆಪನ್ ಒಂದು ಮಿಸೈಲ್ ಮೇಲಿಂದ ಬರ್ತಾ ಇದ್ರೆ ಅದನ್ನ ಹೊಡಿಲಿಕ್ಕೆ ಡಬಲ್ ಟ್ಯಾಪ್ ಮೆಥಡ್ ಅಂದ್ರೆ 2 ಮಿಸೈಲ್ ಕೆಳಗಿಂದ ನಾವು ಹಾರಿಸ್ಬೇಕು ಟು ಹ್ಯಾವ್ ಎ ಫೇರ್ ಪ್ರಾಬಬಿಲಿಟಿ ಆಫ್ ಇಂಟರ್ಸೆಪ್ಷನ್. ಸೊ ಹಾಗಾಗಿ ಇರಾನ್ ಏನಾದ್ರೂ ಒಂದು 300 ಮಿಸೈಲ್ ಹಾಕಿದ ಆ ಕಡೆ ಈ ಕಡೆ ಮಿಡ್ಲ್ ಈಸ್ಟ್ ಮೇಲೆ ಹಾರಿಸಿದ್ರೆ ಮಿಡ್ಲ್ ಈಸ್ಟಿನ ದೇಶಗಳು ಅಂದ್ರೆ US ಬೇಸಿಕಲಿ US 600 ಮಿಸೈಲ್ ನ ಹಾರಿಸ್ಬೇಕು ಟು ಪ್ರಾಬಬ್ಲಿ ಟೇಕ್ ಕೇರ್ ಆಫ್ 80 or 90 or 95% ಆಫ್ ದ ಮಿಸೈಲ್ಸ್. ಸೊ ಹಾಗಾಗಿ ಒಂದು ಎಕನಾಮಿಕ್ ಲಿಮಿಟೇಷನ್ ಇದೆ ಬಿಕಾಸ್ ದ ಡಿಫೆಂಡರ್ ಮಿಸೈಲ್ಸ್ ಆರ್ ಆಲ್ವೇಸ್ ಕಾಸ್ಟ್ಲಿ. ಆಮೇಲೆ ಲಾಜಿಸ್ಟಿಕ್ಸ್ ವೆಸ್ಟರ್ನ್ ಲಾಜಿಸ್ಟಿಕ್ಸ್ ಚೈನ್ ಏನಿದೆ ಆಗ್ಲೇ ಡಿಪ್ಲೀಟ್ ಆಗಿದೆ ಬಿಕಾಸ್ ಆಫ್ ದ ಯುಕ್ರೇನ್ ರಷ್ಯಾ ವಾರ್. ಸೊ ಹಾಗಾಗಿ ಇರಾನ್ ಡೆಫಿನೆಟ್ಲಿ ಒಂದ್ 10-12 ದಿನ ಆಯ್ತು ಅಂದ್ರೆ ಇರಾನ್ ವಿಲ್ ಶ್ಯೂರ್ಲಿ ಪೆನೆಟ್ರೇಟ್ ದ AD ಡಿಫೆನ್ಸ್ ನೆಟ್ವರ್ಕ್ ಆಫ್ US ಇನ್ ಇಸ್ರೇಲ್ ಅಂಡ್ ಮಿಡ್ಲ್ ಈಸ್ಟ್ ಸ್ಟೇಟ್ಸ್ ಅಂಡ್ ಹಿಟ್ ವ್ಯಾಲ್ಯೂಬಲ್ ಟಾರ್ಗೆಟ್ಸ್. ಇದು ನನ್ನ ಒಂದು ಅಸಂಪ್ಷನ್ ಅಥವಾ ಅನಾಲಿಸಿಸ್. ಓಕೆ ಓಕೆ ನಾನು ಮೋಹನ್ ಚಿತ್ತಲೆ ಸರ್ನ ಮಾತನಾಡಿಸ್ಲಿಕ್ಕೆ ಮುಂಚೆ ಸಬ್ರೀನ್ ಅವ್ರು ಹೇಳ್ತಾ ಇದ್ರು ವಾರ್ನಿಂಗ್ ಸಂದೇಶಗಳು ಬರ್ತಿದೆ ಅಂತ ಹೇಳಿ. ಸಬ್ರೀನ್ ಅವರೇ, ನನ್ನ ಮೊದಲ ಪ್ರಶ್ನೆ ಇದೇ ಆಗಬೇಕಾಗಿತ್ತು ನಿಮಗೆ. ಬೇಸಿಕಲಿ ಕನ್ನಡದವರು ನೀವು, ನಿಮ್ಮ ಮನೆಯವರಿಗೆ ಆಬ್ವಿಯಸ್ಲಿ ಗಾಬರಿ ಆಗಿರುತ್ತೆ, ಇಲ್ಲಿರುವವರಿಗೆ ಹೇಗಿದ್ದಾರೆ, ಏನು ವ್ಯವಸ್ಥೆಗಳು ಹೇಗೆ, ಭಾರತ ಸರ್ಕಾರ ಕಾಂಟ್ಯಾಕ್ಟ್ ಮಾಡ್ತಿದ್ಯಾ ಇಲ್ವಾ, ಅಲ್ಲಿ ನಿಮ್ಮ ಸುರಕ್ಷತೆಗೆ ಹೇಗಿದೆ ವ್ಯವಸ್ಥೆ ಅಂತ ಹೇಳಿ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ ಈ ಬಗ್ಗೆ ಸಬ್ರೀನ್ ಅವ್ರ ಸಂಪರ್ಕದಲ್ಲಿದ್ದರೆ? ಸಬ್ರೀನ್ ಅವರೇ ಕೇಳಿಸ್ತಾ ಇದೆಯಾ? ಹಲೋ, ಹಾ ಕೇಳಿಸ್ತಾ ಇದೆ. ಸಬ್ರೀನ್ ಅವರೇ, ನಾನು ಕೇಳ್ತಾ ಇದ್ದೆ, ಆಬ್ವಿಯಸ್ಲಿ ನಿಮ್ಮ ಕುಟುಂಬಸ್ಥರು ಯಾರೆಲ್ಲ ಕರ್ನಾಟಕದಲ್ಲಿದ್ದಾರೆ ಅವರಿಗೆ ಆತಂಕ ಇರುತ್ತೆ, ಯುದ್ಧ ನಡೀತಿರೋ ಜಾಗದಲ್ಲಿ ಇದ್ದೀರಿ ಅಂತ ಹೇಳಿ. ನಿಮ್ಮ ಸೇಫ್ಟಿಗಿರುವ ವ್ಯವಸ್ಥೆಗಳು ಏನಿದೆ ಅಲ್ಲಿ, ಹಾಗೆ ನಿಮಗೆ ಭಾರತ ಸರ್ಕಾರದ ಕಡೆಯಿಂದ ನಿಮ್ಮನ್ನು ಕರೆಸ್ಕೊಳ್ಳಿಕ್ಕೋ ಅಥವಾ ಅಲ್ಲಿ ನಿಮಗೆ ಸುರಕ್ಷತೆ ಕೊಡ್ಲಿಕ್ಕೋ ವ್ಯವಸ್ಥೆ ಯಾವ ರೀತಿ ಆಗ್ತಾ ಇದೆ? ಇಲ್ಲ, ಮನೆಯಿಂದ ಅಂತಂದ್ರೆ ಅವ್ರು ನಮಗೆ ಕಾಲ್ ಮಾಡ್ತಾ ಇದ್ದಾರೆ, ಸೊ ಸೇಫ್ ಆಗಿದ್ದೀವಿ ಅಂತ ಹೇಳಿ ನಾವು ಎಲ್ಲರಿಗೂ ತಿಳಿಸ್ತಾ ಇದ್ದೀವಿ. ಆತರ ಒಂದು ಆತಂಕ ಇದೆ, ಬಟ್ ನಮ್ಮ ಸೇಫ್ಟಿ ಕೂಡ ಇಲ್ಲಿ ಇದೆ. ಸೊ ಕೆಲವೊಂದು ಪರ್ಟಿಕ್ಯುಲರ್ ಏರಿಯಾಗಳನ್ನ ಅವ್ರು ಟಾರ್ಗೆಟ್ ಮಾಡಿ ಅಷ್ಟೇ ಅಲ್ಲಿ ಮಿಸೈಲ್ ಗಳನ್ನ ಬಿಡ್ತಾ ಇರೋದು. ಸೊ ಏನ್ ಸಿವಿಲ್ ಅಂದ್ರೆ ಜನಗಳು ಜಾಸ್ತಿ ಇರೋ ಜಾಗದಲ್ಲಿ ಅವರು ಮಿಸೈಲ್ ಏನು ಬಿಡ್ತಾ ಇಲ್ಲ. ಸೊ ಸದ್ಯಕ್ಕೆ ಸೊ ಇವಾಗ ನಾವು ಸೇಫ್ ಆಗಿದ್ದೇವಿ. ಬಟ್ ಇಂಡಿಯನ್ ಎಂಬಸಿ ಕಡೆಯಿಂದಾನು ಕೂಡ ನಮಗೇನು ಲೈಕ್ ಕಾಂಟ್ಯಾಕ್ಟ್ ಮಾಡಿಲ್ಲ ಯಾರು ಕೂಡ ಇಲ್ಲಿ. ಸೊ ಇಂಡಿಯನ್ ಎಂಬಸಿ ಕೂಡ ಅಲ್ಲಿ ಜುಫೇರ್ಗಿಂತ ಒಂಚೂರು ಸ್ವಲ್ಪ ಮುಂದೆ ಹೋದ್ರೆ ಅಲ್ಲಿ ಸೀಫ್ ಏರಿಯಾ ಅಂತ ಇದೆ. ಆ ಸೀಫ್ ಏರಿಯಾದಲ್ಲಿ ನಮ್ಮ ಇಂಡಿಯನ್